ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ತರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿ ಬಾಲ್ನಿತ್ಯ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. 2026 ಆಗಸ್ಟ್ ತಿಂಗಳ ಸಿಂಹ ರಾಶಿ ಮಾಸ ಭವಿಷ್ಯ ನೋಡಿ. ಒಂದು ವಿಷಯ ಗಮನದಲ್ಲಿರಬೇಕು, ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನಡೀತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ವಿಶೇಷವಾಗಿ ಸಿಂಹ ರಾಶಿ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ಯಾಕೆಂದ್ರೆ ಸಿಂಹ ರಾಶಿ ಅಂದ್ರೇನೆ ಒಂದು ಬಹಳ ವಿಶೇಷ, ಆ ಒಂದು ಗಂಭೀರತ್ವ, ಏನೋ ರಾಜನಡೆ, ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡುವಂಥದ್ದು, ಯಾರಿಗೂ ಎದುರು ನೋಡದೆ, ಯಾರನ್ನು ಅವಲಂಬಿಸದೆ ರಾಜಾರೋಷವಾಗಿ ಇರ್ತಕ್ಕಂಥದ್ದು, ಎಲ್ಲಾ ಗುಣಗಳನ್ನು ಹೊಂದಿರತಕ್ಕಂಥವ್ರು ಸಿಂಹರಾಶಿಯವರು ನೋಡಿ. ವಿಶೇಷವಾಗಿ ಪರೀಕ್ಷೆ ಕಾಲ ಸಿಂಹರಾಶಿಯವರಿಗೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ನೋಡಿ. 12ನೇ ಮನೆಯಲ್ಲಿ ಗುರು, ಎಲ್ಲಿ? ಕರ್ಕಾಟಕ ರಾಶಿಯಲ್ಲಿ. ನಾನು ಅವಾಗಲೇ ಹೇಳಿದೆ ಪರಮೋಚ್ಚ ಸ್ಥಾನ, ಅದು ಏನೇ ಇದ್ರೂ ಕೂಡ ಒಂದಿಷ್ಟು ಶುಭ ಫಲಗಳಾಗಿ ಆಗುತ್ತೆ ಅಂತ. ಹಾಗೆ ಗುರು 12ನೇ ಮನೆ, ಶನಿ 8ನೇ ಮನೆ, ರಾಹು 7ನೇ ಮನೆ, ಜನ್ಮಸ್ಥಾನದ ಕೇತು ಅಂದ್ರೆ ಸಿಂಹರಾಶಿಯಲ್ಲಿ ಕೇತು ಹೇಗಿದೆ ಅಂದ್ರೆ ಬಂಡ್ಲಿ ಬೆಂಕಿ ಎರಡು ಏನೋ ಹಾಗಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಧೈರ್ಯ ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ದುಡುಕಬೇಡಿ. ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಕೋಪದಲ್ಲಿ ನೀವು ಆಡಿದ ಮಾತು ಇವತ್ತು ಎಲ್ಲ ಆಧಾರಕ್ಕೆ ಫೋನ್ಗಳಿದೆ, ರೆಕಾರ್ಡ್ ಮಾಡ್ತಾರೆ, ಎಲ್ಲಾ ರೀತಿಯಿಂದನೂ ಇದೆ. ಆದ್ರಿಂದ ಮಾತಿನ ಮೇಲೆ ನಿಗಾ ಇರಲಿ, ನಿಮ್ಮ ಕೋಪ ನಿಮ್ಮ ಕೈಲೇ ಇರಲಿ, ಬಿಟ್ಟುಕೊಡ್ಬೇಡಿ. ಎರಡನೇದಾಗಿ ಪಿತ್ರಾರ್ಜಿತವಾದಂತ ಆಸ್ತಿ ಇತ್ಯರ್ಥ ಆಗುವುದಕ್ಕೆ ಒಂದು ಸಕಾಲವಾಗಿದೆ ನೋಡಿ. ಯೋಚನೆ ಮಾಡಿ, ಹಠ ಮಾಡಿಕೊಂಡು ಸುಮ್ಮನೆ ಎಷ್ಟೋ ವರ್ಷಗಳು ಎಳೆದು ಕೋರ್ಟ್ ತಿರುಗಿ ಎಲ್ಲ ಮಾಡಿ ತೊಂದರೆ ಅನುಭವಿಸುವುದಕ್ಕಿಂತ ಈಗ ನಿಮ್ಮ ಅಣ್ಣ ತಮ್ಮಂದರ ಜೊತೆಯಲ್ಲಿ ಕುಳಿತುಕೊಂಡು ಒಂದು ಸಾವಧಾನವಾಗಿ ಮಾತನಾಡಿ, ಆಯ್ತಾ, ಒಂದು ಇತ್ಯರ್ಥಕ್ಕೆ ಬಂದು ನಿಮ್ಮದನ್ನ ನಿಮ್ಮದಾಗಿಸಿಕೊಳ್ಳಿ. ವಿಶೇಷವಾಗಿ ಚಿತ್ರರಂಗದವರು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಿ. ಸಾಲ ಮಾಡುವುದು ಕ್ಷೇಮವಲ್ಲ. ಯಾಕೆ ಅಂದ್ರೆ 8ನೇ ಮನೆಯಲ್ಲಿ ಶನಿ, 7ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಗುರು, ಜನ್ಮದಲ್ಲಿ ಕೇತು. ಹೇಗೆ ಮ್ಯಾನೇಜ್ ಹೇಗೆ ಮಾಡೋದು? ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಚಿತ್ರರಂಗದಲ್ಲಿ ಇರತಕ್ಕಂಥವರು ಬಹಳ ಜಾಗರೂಕರಾಗಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾರನ್ನೂ ನೇರವಾಗಿ ನಂಬಬೇಡಿ, ಆಯ್ತಾ? ಮಾತಾಡಿದವರೆಲ್ಲ ಕೆಲಸ ಮಾಡೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಲೆಕ್ಕಾಚಾರವಾಗಿ ಕೆಲಸವನ್ನ ಮಾಡಿ, ಖಂಡಿತ ಭಗವಂತನ ಅನುಗ್ರಹ ಆಗ್ತದೆ. ಜೊತೆಗೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರು ಯಾವುದಕ್ಕೂ ಅಂಜುವುದಿಲ್ಲ. ಅಂಜುವಂತಹ ಗುಣ ಅವರದಲ್ಲ. ಸಿಂಹ ಹೇಗಿರ್ತದೆ? ನೇರ ನಡೆ, ಭಯ ಪಡುವಂಥದ್ದು ಇರೋದಿಲ್ಲ. ಏನು ಬಂದ್ರೂ ನಾನು ನಡೆಸ್ಕೊಂಡು ಹೋಗ್ತೇನೆ ಅಂತೇಳಿ ಮಾತಿನಲ್ಲಿ ಸೋಲುವುದು ಗೊತ್ತೇ ಇಲ್ಲ. ಪ್ರತಿಯೊಂದು ಲೆಕ್ಕಾಚಾರವಾಗಿ ಮಾತನಾಡ್ತಕ್ಕಂಥ. ಆದರೆ ಕೋಪವನ್ನ ನಿಮ್ಮ ಹಿಡಿತದಲ್ಲಿಯೇ ಇಟ್ಟುಕೊಳ್ಳಿ. ಯಾಕೆಂದ್ರೆ ಶನಿ 8ನೇ ಮನೆಯಲ್ಲಿ ಇರುವುದರಿಂದ ನಾಲಿಗೆಯನ್ನ ಹೇಗೆ ಬೇಕು ಹಾಗೆ ಆಡಿಸುವಂತಹ ಪರಿಸ್ಥಿತಿ ಬರ್ತದೆ. ಅಷ್ಟಮ ಶನಿ ನಷ್ಟವನ್ನ ಮಾಡ್ತಾನೆ. ಏನು ನಷ್ಟ? ಹಣ ನಷ್ಟ ಆಗ್ತದೆ, ಸಂಬಂಧಗಳು ನಷ್ಟ ಆಗ್ತದೆ, ಆಯ್ತಾ? ನಮ್ಮದೇ ಎಲ್ಲಾ ಕೈಯಲ್ಲಿರುವುದನ್ನು ನಾವು ಕಳ್ಕೋಬೇಕಾಗಿ ಸಂಬಂಧಗಳು ನಷ್ಟ ಆಗ್ತದೆ. ಹೀಗೆ ಅಷ್ಟಮ ಸ್ಥಾನೇಶು ನಷ್ಟ, 8ನೇ ಮನೆ ನಷ್ಟ ಯಾವ ರೀತಿ ಎಲ್ಲಾದರೂ ಆಗಬಹುದು. ಅದನ್ನ ಇದೇ ಅಂತೇಳಿ ಅನ್ಕೋಬೇಡಿ. ಹಾಗಾಗಿ ಶನಿ ಮಹಾತ್ಮನ ಅನುಗ್ರಹಕ್ಕಾಗಿ ವಿಶೇಷವಾಗಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಿ, ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗುವಂತ ಅಭ್ಯಾಸ ಇಟ್ಟುಕೊಂಡಿರ್ತಕ್ಕಂಥವರು ಎಳ್ಳೆಣ್ಣೆಯನ್ನ ದಾನ ಮಾಡಿ, ಆಯ್ತಾ, ಶನಿಮಾತ್ಮನನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ. ಈ ಶನಿಮಾತ್ಮನ ಸ್ಥಾನ ಒಂದಿಷ್ಟು ನಿಮಗೆ ಅನುಗ್ರಹವನ್ನ ಮಾಡಿಕೊಡ್ತದೆ. ಇನ್ನು ರಾಹು 7ನೇ ಮನೆಯಲ್ಲಿ ಇರುವುದರಿಂದ ಏನಾಗ್ತದೆ?
ರಾಹುವಿನಿಂದ ಮಾನಸಿಕವಾಗಿ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ನೆಮ್ಮದಿ ಕಡಿಮೆ ಆಗ್ತದೆ. ಸ್ವಲ್ಪ ಜಾಗರೂಕರಾಗಿ. ಇದು ಸಾಮಾನ್ಯವಾಗಿ ಒಬ್ಬರಿಗೆ ಅಂತಲೇ ಎಲ್ಲರಿಗೂ 7ನೇ ಮನೆ ಹೆಂಡತಿಯ ಮನೆ ಅಂತೇಳಿ ಕರೀತಾರೆ. ಅಲ್ಲಿ ಸಪ್ತಮ ಸ್ಥಾನದಲ್ಲಿ ಇದ್ರೆ ಏನಾಗ್ತದೆ, ಕಳತ್ತರ ಸ್ಥಾನ ಅಂತ, ಮಾನಸಿಕವಾಗಿ ಕಿರಿಕಿರಿ ಆಗ್ತಕ್ಕಂಥದ್ದು, ಚಿಕ್ಕ ಪುಟ್ಟ ವಿಷಯಗಳಿಗೆ ಯಾರು ಒಪ್ಕೊಳ್ಳಕ್ಕೆ ತಯಾರಾಗಿರೋದಿಲ್ಲ. ನೀನಾ ನಾನಾ ಅನ್ನುವಂಥದ್ದು ಈ ರೀತಿ ಇರ್ತದೆ. ಹಾಗಾಗಿ ನಿರಂತರವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರವನ್ನ ಹೇಳಿಕೊಳ್ಳಿ, ಆಯ್ತಾ. ಲಕ್ಷ್ಮೀ ನರಸಿಂಹನ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿ, ಇದನ್ನ ಮಾಡುವುದರಿಂದ ನಿರಂತರವಾಗಿ ಅನುಗ್ರಹ ಆಗ್ತದೆ. ಇನ್ನು ನಮ್ಮ ಕೃಷಿಕರಿಗೆ ಹೇಳಬೇಕು ಅಂದ್ರೆ, ಸಿಂಹರಾಶಿಯವರಿಗೆ ಬಹಳ ಎಲ್ಲವೂ ಪರೀಕ್ಷೆ ಕಾಲವೇ. ನೀವು ಯಾವುದಕ್ಕೂ ಹೆದರೋದಿಲ್ಲ, ಏನಾದ್ರೂ ಆಗ್ಬಿಡ್ಲಿ ನೋಡೋಣ ಅಂತ ಹೇಳಿ ಬಹಳ ಬೆಲೆ ಬಾಳುವಂತ ಬೆಳೆಗಳನ್ನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕಿ ದೊಡ್ಡ ಪ್ರಮಾಣದಲ್ಲಿ 10 ಎಕರೆ 20 ಎಕರೆಗೆ ಹಾಕಿದಾಗ ಈ ಸಾರಿ ಮಳೆಯೂ ಕೂಡ ಸ್ಥಿತಿಯಾಗಿಲ್ಲ, ಆಯ್ತಾ. ಮುಂಗಾರು ಕೈ ಕೊಟ್ಟಿದೆ ಎಲ್ಲ ಕಡೆ. ಯಾವ ನಮ್ಮ ಡ್ಯಾಮ್ಗಳಲ್ಲಿ, ಅಣೆಕಟ್ಟುಗಳಲ್ಲಿ ಎಲ್ಲಿಯೂ ಕೂಡ ನೀರಿಲ್ಲ, ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಬಹಳ ಯೋಚನೆ ಮಾಡಿ ದುಡುಕಿ ಯಾವುದೇ ನಿರ್ಧಾರವನ್ನ ತಗೋಬೇಡಿ, ಆಯ್ತಾ. ನಿಮ್ಮ ಕೃಷಿ ಚಟುವಟಿಕೆಗಳಲ್ಲೂ ಅಷ್ಟೇ ಯಾವುದೇ ಬೆಳೆಗಳನ್ನ ಹಾಕ್ಬೇಕಾದ್ರೆ ಯೋಚನೆ ಮಾಡಿ, ಆಯ್ತಾ. ನಾಳೆ ಬೆಳೆ ಹಾಳಾಯಿತು ಅಂತ ಹೇಳಿ ನೀವು ನಿಮ್ಮನ್ನ ನೀವು ದಂಡಿಸಿಕೊಳ್ಳುವಂತಹ ಸ್ಥಿತಿಗೆ ಹೋಗುವುದು ಬೇಡ. ಭಗವಂತನ ಆಶೀರ್ವಾದವಿರಲಿ, ನಿಮ್ಮೆಲ್ಲಾ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ನಡೀಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ತೊಡಕಾಗ್ತದೆ. ನಾನು ಅವಾಗಲೇ ಹೇಳಿದೆ, 12ನೇ ಮನೆಯ ಗುರು, ಓದಲಿಕ್ಕೆ ಕಷ್ಟ ಆಗ್ತದೆ. 8ನೇ ಮನೆ ಶನಿ, ಕೂರ್ಲಿಕ್ಕೆ ಬಿಡೋದಿಲ್ಲ, ಚಾಂಚಲ್ಯ. 10 ನಿಮಿಷ ಕೂತ್ಕೊಂಡ್ರೆ ಅರ್ಧ ಗಂಟೆ ಎದ್ದು ಹೋಗ್ಬೇಕು ಇನ್ನೊಂದು ಕಡೆ, ಆಯ್ತಾ. ಸುಖವಾಗೋದಿಲ್ಲ. 7ನೇ ಮನೆಯ ರಾಹು, ಆಯ್ತಾ, ಅವನು ಅಷ್ಟೇ, ಅವನು ಕೂರ್ಲಿಕ್ಕೆ ಬಿಡೋದಿಲ್ಲ, ಆಯ್ತಾ. ಕೇತು ಜನ್ಮಸ್ಥಾನದಲ್ಲೇ. ಕೇತು ಅಂದ್ರೆ ಬ್ರೈನ್, ಏನ್ ನಮ್ಮ ಮೆದುಳು, ಅದಕ್ಕೆ ಸಂಬಂಧಪಟ್ಟವನೇ ಕೇತು. ಎಲ್ಲರೂ ಹೇಗಿರುವುದರಿಂದ ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥವರು ಅಥವಾ ಹೋಗಬೇಕು ಅನ್ಕೊಂಡಿರ್ತಕ್ಕಂಥವರು ಬಹಳ ಜಾಗರೂಕರಾಗಿ ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ. ಗುರುವಾರ ಆಂಜನೇಯ ಸ್ವಾಮಿಯನ್ನು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡಿ, ಆಂಜನೇಯನನ್ನು ಎಲ್ಲಿ ಆರಾಧನೆ ಮಾಡ್ತೀರೋ ಅಲ್ಲಿ ಶನಿ ಬಾಧೆ ಕಳೆದು ಹೋಗ್ತದೆ. ಲಕ್ಷ್ಮೀ ನರಸಿಂಹನ ಆರಾಧನೆಯಿಂದ ನಿಮ್ಮ ಮನಸ್ಸು ಹಿಡಿತದಲ್ಲಿರ್ತದೆ, ರಾಹು ಕಂಟ್ರೋಲ್ಗೆ ಬರ್ತಾನೆ. ಇನ್ನು ಗಣಪತಿ ಆರಾಧನೆಯಿಂದ ಕೇತು ನಿಮ್ಮನ್ನ ಬಾಧಿಸೋದಿಲ್ಲ. ನಿಮ್ಮ ವಿದ್ಯಾಭ್ಯಾಸ, ಅದಕ್ಕೆ ವಿದ್ಯಾಭ್ಯಾಸ ಅಂದ್ರೆ ಗಣಪತಿ ಮೊದಲಿಗೆ, ಆಯ್ತಾ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸ್ತ, ಗಣಪತಿಗೆ ಮೊದಲನೇ ಹೇಳುವಂಥದ್ದು, ಆಯ್ತಾ. ಹಾಗಾಗಿ ಈ ಒಂದು ನಾನು ಹೇಳಿರ್ತಕ್ಕಂಥ ಪರಿಹಾರಗಳನ್ನ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಆ ಭಗವಂತ ಎಲ್ಲ ನಿಮ್ಮ ಪೂಜೆ ಪುನಸ್ಕಾರಗಳಿಗೆ, ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಒಂದು ಏನು ಮೆಡಿಟೇಷನ್ ಇನ್ನೊಂದು ಮತ್ತೊಂದು ಏನಾರು ಅಭ್ಯಾಸ, ಅದಕ್ಕೆಲ್ಲವೂ ಒಳ್ಳೆಯ ಫಲವನ್ನ ಕೊಡ್ಲಿ. ಎಲ್ಲರಿಗೂ ಶುಭವಾಗಲಿ. ಸಿಂಹರಾಶಿಯ ಎಲ್ಲ ಪ್ರೇಕ್ಷಕರಿಗೆ ಶುಭವನ್ನ ಕರುಣಿಸ್ಲಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ವಿಶೇಷವಾದಂತಹ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು, ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.